ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ಇವತ್ತು ನಾವು ಆಯದ ಫಲಗಳು ನೋಡೋಣ. ನಾವು ಕಳೆದ ಸಂಚಿಕೆಯಲ್ಲಿ ಧ್ವಜಾಯದ ಬಗ್ಗೆ ಹೇಳಿದ್ದೇವೆ. ಇವತ್ತು ನಿಮಗೆ ಸಿಂಹಾಯದ ಫಲಗಳು ಹೇಳೋಣ. ಆಯದ ಸಿರೀಸ್ ಮಾಡ್ತಾ ಇರ್ತೇವೆ. ಧ್ವಜಾಯ, ಸಿಂಹಾಯ, ಋಷಭಾಯ, ಗಜಾಯ ಮತ್ತು 4 ಶುಭಾಯಗಳು ರೀತಿ ಸಿರೀಸ್ ಮಾಡ್ತಾ ಇರ್ತೇವೆ. ಆಯದ ವಿಡಿಯೋ ನೋಡ್ಕೊತ ಹೋಗಿ ಕಳೆದ ಸಂಚಿಕೆ ನೋಡ್ಕೊಂಬನ್ನಿ. ಯಾಕಂದರೆ ಧ್ವಜಾಯದ ಫಲಗಳು ಹೇಳಿದ್ದೀನಿ, ಅದು ಅದ್ಭುತವಾದ ಆಯದ ಫಲಗಳು, ಅದ್ಭುತ ಅಂಶ ಹೇಳಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಆಯದ ಫಲಗಳಲ್ಲಿ ಎರಡನೇದು ಸಿಂಹಾಯನ. ಲೆಕ್ಕಾಚಾರದ ಪ್ರಕಾರ ಶೇಷ 3 ಬಂದಾಗ ಸಿಂಹಾಯ ಬರುವುದು. ಈ ಸಿಂಹಾಯ ಅಂತಂದರೆ ಫಸ್ಟ್ ನಮ್ಗೆಲ್ಲರಿಗೂ ಗೊತ್ತಿರೋ ಸಿಂಹ, ಆ ಹೆಸರೇ ಸೂಚಿಸುವಂತೆ ಸಿಂಹ ಅಂದರೆ ನಿಮ್ಗೆ ಗೊತ್ತಿರೋದು ಕಾಡಿನ ರಾಜ. ಹೆಸರೇ ಸೂಚಿಸುವ ಹೆಸರದಲ್ಲೇ ಇದರ ಲಾಂಛನ ಇದೆ, ಸಿಂಹ ಅಂತೇಳಿ. ಈ ಆಯದಲ್ಲಿ ಮನೆ ಕಟ್ಟಿದಾಗ, ಈ ಆಯದ ಫಲಗಳು ಆಯದಲ್ಲಿ ಮನೆ ಕಟ್ಟಿದಾಗ, ನಾವು ಆಯದಲ್ಲಿ ಮನೆ ಕಟ್ಟಿದಾಗ ವ್ಯಕ್ತಿ ಗರ್ಜನೆ ಆಗಿರೋ ಅಂದರೆ ಕೋಪಿಷ್ಠನಾಗಿರೋನು. ಗರ್ಜನೆ ಅಂದರೆ ಕೋಪಿಷ್ಠನಾಗಿರೋನು, ಅಧಿಕಾರವಂತನಾಗಿರೋನು, ಹಣವಂತನಾಗಿರೋನು, ಬಲಿಷ್ಠನಾಗಿರೋನು, ಊರಲ್ಲಿ ಪ್ರಮುಖನಾಗಿರೋನು, ರಾಜ ಮಹಾರಾಜ ಚಕ್ರವರ್ತಿ ಆಗಿರೋನು. ಅಪವಾದಗಳಿದ್ದಾವೆ. ಸಿಂಹದಲ್ಲಿ ಮನೆ ಕಟ್ಟಬಾರ್ದು. ಆ ಮನೆಯಲ್ಲಿ ಸಿಂಹದ ಮನೆ ಕಟ್ಟಿರೋ ವ್ಯಕ್ತಿಗೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಬರುವುದು, ತಲೆದೂರುವುದು ಅಂತ ಅಪವಾದಗಳಿದ್ದಾವೆ. ಆ ರೀತಿ ಏನಾದರೂ ಇಲ್ಲ. ಮತ್ತು ಆಯನ ಯಾವ ವರ್ಗದವರು ಮನೆ ಕಟ್ತಾಯಿದ್ರು? ಈ ಆಯನ ಯಾವ ವರ್ಗದವರು ಮನೆ ಕಟ್ತಾರಪ್ಪ ಅಂದರೆ ಕ್ಷತ್ರಿಯ ವರ್ಗದವರು ಈ ಆಯನ ಮನೆ ಕಟ್ತಾಯಿದ್ರು. ಕ್ಷತ್ರಿಯ ವರ್ಗದವರು ಆಯದಲ್ಲಿ ಮನೆ ಯಾಕೆ ಕ್ಷತ್ರಿಯ ಆಯದ ಮನೆ ಕಟ್ತಾರೆ ಅಂದರೆ, ಮೊದಲಿನ ಕಾಲದಲ್ಲಿ ಕ್ಷತ್ರಿಯ ನಮ್ಮನ್ನ ಆಳ್ತಾ ಇದ್ರು. ಮೊದಲಿನ ಕಾಲದಲ್ಲಿ ರಾಜ ಮಹಾರಾಜ ಕ್ಷತ್ರಿಯ ಇರ್ತಾಯಿದ್ರು. ಆ ಕ್ಷತ್ರಿಯ ವರ್ಗದವರು ನಮ್ಮನ್ನ ಆಳ್ತಾ ಇದ್ರು. ಆದ ಕಾರಣಕ್ಕೆ ಕೋಟೆ ಕೊತ್ತರೆಗಳು, ಅರಮನೆಗಳು, ದೊಡ್ಡ ದೊಡ್ಡ ಬಂಗಲೆಗಳು, ಅವರ ಇರುವಂಥ ಸ್ಥಾನಗಳು, ಮನೆಗಳು ಎಲ್ಲ, ದೊಡ್ಡ ಬಂಗಲೆಲ್ಲ, ಅವರ ಅರಮನೆಗಳೆಲ್ಲ, ಕೋಟೆಗಳೆಲ್ಲ, ದುರ್ಗಗಳನ್ನೆಲ್ಲ ಈ ಆಯದಲ್ಲಿ ಕಟ್ತಾಯಿದ್ರು. ಸಿಂಹಾಯ ಯಾಕೆ ಈ ಸಿಂಹಾಯ ಅಂದರೆ, ಈ ಸಿಂಹಾಯದಲ್ಲಿ ವಾಸಿಸುವ ವ್ಯಕ್ತಿ ಗರ್ಜಿಸುವಂಥ ವ್ಯಕ್ತಿ, ಕೋಪಿಷ್ಠನಾಗಿರ್ತಾನೆ, ಗರ್ಜಿಸ್ತಿರ್ತಾನೆ, ಬಲಿಷ್ಠನಾಗಿರ್ತಾನೆ, ಚಕ್ರವರ್ತಿ ಆಗಿರ್ತಾನೆ. ಅವರೇ ಆಯ ಬಳಸೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ನಾವು ಈ ಆಯ ಬಳಸ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ತೊಂದರೆ ಸಿಕ್ಕಾಕೋ ಚಾನ್ಸಸ್ ಇರುವುದು. ಯಾಕಪ್ಪ ಅಂದರೆ, ಹಾಗೆ ಸುಮ್ಮನೆ ಒಂದು ಜನರಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದರೆ ಏನಪ್ಪ ಅಂದರೆ, ನಾವು ಯಾರೋ ಸಾತ್ವಿಕ ವ್ಯಕ್ತಿ ಸಣ್ಣ ಪುಟ್ಟ ಮನೆ ತಂದಿರ್ತೇವೆ, ಯಾವುದೇ ರೀತಿ ಫೈನಾನ್ಷಿಯಲ್ ಬಲಿಷ್ಠವಾಗಿಲ್ಲ, ಹಣಕಾಸಿನ ಬಲಿಷ್ಠತೆ ನಮ್ಮಲ್ಲಿ ಇರುವುದಿಲ್ಲ. ಆದ ಕಾರಣ ನಾವು ಈ ಆಯದಲ್ಲಿ ಮನೆ ಕಟ್ಟಿದ್ವಪ್ಪ ಅಂತಂದರೆ, ಆಯ ಮೊದಲೇ ತಾಮಸಿಕವಾದಂಥ ಆಯ. ಇದು 3 ಗುಣಗಳಲ್ಲಿ, ರಾಜಸಿಕ, ಸಾತ್ವಿಕ, ತಾಮಸಿಕ, ಈ 3 ಗುಣಗಳಲ್ಲಿ ತಾಮಸಿಕ ಗುಣವನ್ನು ಹೊಂದಿರುವಂಥ ಆಯ. ಈ 3 ಗುಣಗಳಲ್ಲಿ ಇದು ತಾಮಸಿಕ ಗುಣವನ್ನು ಹೊಂದಿರುವಂಥ ಆಯ. ಈ ಸಣ್ಣ ಪುಟ್ಟ ವ್ಯಕ್ತಿ ಆದಂಥ ಸಾತ್ವಿಕವಾದಂಥ ವ್ಯಕ್ತಿ ಏನಾದರೂ ಈ ಆಯದ ಮನೆ ಕಟ್ಟಿದಾಗ ಅವನು ಈ ಆಯದ ಗುಣಗಳನ್ನು ಹೊಂದ್ಕೊಳ್ತಾನೆ. ತಾಮಸಿಕ ಗುಣ ಹೊಂದ್ಕೊಂಡು ಆವಾಗ ಜಗಳ ಮಾಡೋದು, ಅನಾಚಾರ, ಮದ್ಯಪ್ರಿಯವಾಗುವುದು. ಆ ಜಗಳ ಮಾಡ್ಕೊಂಡ್ರೆ ಇದೇ ಬರೋಲ್ಲ. ಮದ್ಯಪ್ರಿಯನಾದಾಗಿ ಇಂಥ ಕೋಪಿಷ್ಠನಾಗುವಂಥದ್ದು ಎಲ್ಲ ತಾಮಸಿಕ ಆಹಾರ ಸೇರಿದಾಗ ಈ ಅನಾಚಾರಗಳು ಸ್ವಲ್ಪ ತೊಂದರೆ ಬರುವುದು. ಇದರಿಂದ ಅವನಿಗೆ ಅದನ್ನು ಬಗೆಹರಿಸುವಂಥ ಶಕ್ತಿ ಅವನಲ್ಲಿ ಇಲ್ಲ ಅಂದಾಗ, ಹಣಕಾಸಿನ ಅವನಲ್ಲಿ ಸಾಮರ್ಥ್ಯ ಇಲ್ಲ ಅಂದಾಗ, ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಸಾಮರ್ಥ್ಯ ಅವನು ಇಲ್ಲ ಅಂದಾಗ ಅವನು ಈ ಆಯದಲ್ಲಿ ಸಿಕ್ಕಾಕೊಂಡು ತೊಂದರೆಯಲ್ಲಿ, ಆಯದ ಮನೆ ಕಟ್ಟಿ ತೊಂದರೆ ಸಿಕ್ಕಾಕೊಂಥ ಚಾನ್ಸಸ್ ಇರುವುದು. ಅದನ್ನು ಹೊರತು ಯಾರು ಬಲಿಷ್ಠರು, ಶ್ರೀಮಂತರು, ಸರ್ಕಾರಿ ಅಧಿಕಾರದಲ್ಲಿ ಅತಿ ಪ್ರಮುಖರಾಗಿರೋರು, ಇವರೆಲ್ಲ ಈ ಆಯದಲ್ಲಿ ಕಟ್ಟಿದಾಗ ಅತಿ ಉನ್ನತ, ಇನ್ನೂ ಯಾವ ಸ್ಥಾನ ಇರ್ತಾರೋ ಆ ಸ್ಥಾನಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸಸ್ ತುಂಬ ಇರುವುದು. ಆ ರೀತಿ ಆಯ ಕಟ್ಟಿದ್ದಾರೆ. ಆದರೆ ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಆಯ ಕಟ್ಟಿ ತೊಂದರೆ ಸಿಕ್ಕೋದು ಸ್ವಲ್ಪ ಕೇಳಿಬರುವಂಥ ವಿಷಯ. ಆದರೂ ಇವಾಗಿನ ಕಾಲ ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ತಪ್ಪಿಸಿಕೊಳ್ಳುವಂಥ ಚಾನ್ಸಸ್ ಇರಬಹುದು. ಈಗಲೂ ತೊಂದರೆ ಸ್ವಲ್ಪ ಇರುವುದು ಈ ಆಯದಲ್ಲಿ, ತಾಮಸಿಕವಾದ ಆಯದಲ್ಲಿ. ಅವನೇನಾದರೂ ಬಲಿಷ್ಠನಾಗಿಲ್ಲ ಅಂದರೆ, ಅವನು ಬಲಿಷ್ಠನಾಗಿಲ್ಲ, ಸಾಮರ್ಥ್ಯ ಹೊಂದಿರುವಂಥ ವ್ಯಕ್ತಿ ಆಗಿಲ್ಲ ಅಂದರೆ ಈ ಆಯದಲ್ಲಿ ಮನೆ ಕಟ್ಟಿದಾಗ ತೊಂದರೆ ಬರುವುದು 100ಕ್ಕೆ ಒಂದು 30% ಅಥವಾ 40% ತೊಂದರೆ ಬಂದೇ ಬರುತ್ತದೆ. ಇದು ನಿಜ. ಯಾವ ರೀತಿ ಅಂದರೆ, ಈಗ ಹೇಳಿದೆ ನಿಮಗೆ, ಅನ್ಯ ವರ್ಗದವರು ನಾವು 4 ವರ್ಗಗಳು ಮಾಡಿದ್ದೀವಿ. ಅನ್ಯ ವರ್ಗದವರು, ಕೆಳವರ್ಗದವರು ಸ್ವಲ್ಪ ಫೈನಾನ್ಷಿಯಲ್ ಅಂತ ಬಲಿಷ್ಠವಾಗಿರದೆ, ಹಣಕಾಸಿನ ಸಾಮರ್ಥ್ಯವಿಲ್ಲದೆ ಈ ಆಯದ ಮನೆ ಕಟ್ಟಿ ಏನೋ ಕೋಪ, ಅದು ಬಡವನಿಷ್ಠ ದೌಡಿಗೆ ಮೂಲ ಅನ್ನೋದು ರೀತಿ ಅವನು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿ ಹಲ್ಲು ಮುರ್ಕೊಂಡು ಊಟ ಮಾಡೋಕ್ಕೆ ಅನಿವಾರ್ಯತೆ ಸಮಸ್ಯೆ ಬಂದು ಆ ಶಕ್ತಿ ಸಾಮರ್ಥ್ಯ ಬರದೆ ಅವನು ಅಜೀರ್ಣನಾಗಿ ದುಡಿಯೋಕೆ ಆಗದಿರುವಂಥ ಈ ಸಾಮರ್ಥ್ಯ, ಈ ಬಡವನಿಷ್ಠ ದೌಡಿಗೆ ಮೂಲ ಅಂತ ಇದ್ರ ಬಗ್ಗೆ ಹೇಳ್ಕೊತವ್ರು ಏನೋ ತುಂಬ ದೊಡ್ಡ ವಿಡಿಯೋ ಆಗೋದು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರುತ್ತೆ. ಆ ರೀತಿ ಏನೋ ಸಣ್ಣ ಪುಟ್ಟ ವಿಷಯ ಒಂದು ಸಿಕ್ಕಾಕೊಂಡು ತೊಂದರೆಯಲ್ಲಿ ಬರುವಂಥ ಸಮಸ್ಯೆ ಬರುವುದು. ಆದ ಕಾರಣ ಈ ಆಯನ ಸಣ್ಣ ಪುಟ್ಟ ವ್ಯಕ್ತಿಗಳು ಬಳಸುವಷ್ಟು ಸೂಕ್ತವಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂದರೆ, ನಿಮಗೆ
ಈ ಆಯದಲ್ಲಿ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಂಗ್ಲೆಗಳು, ಗೋಡಾವನ್ಗಳು ಮತ್ತು ಸರ್ಕಾರಿ ಕಚೇರಿಗಳು. ಸರ್ಕಾರಿ ಕಚೇರಿ ಅಂದರೆ ಪೊಲೀಸ್ ಠಾಣೆ, DC ಆಫೀಸ್, AC ಆಫೀಸ್, ಮಿನಿ ವಿಧಾನಸೌಧ, ಇಂಥ ಸರ್ಕಾರ ಅಧಿಕಾರ ವಹಿಸುವಂಥ ಸ್ಥಾನಗಳು. ವ್ಯಕ್ತಿನ ಆಳುವಂಥದ್ದು ಅಧಿಕಾರ ವಹಿಸುವಂಥ ಸ್ಥಾನಗಳಿಗೆ, ಅಧಿಕಾರ ವಹಿಸುವಂಥ ಕಟ್ಟಡಗಳಿಗೆ ಈ ಆಯನ ಬಳಸ್ತಾ ಇದ್ರು. ಯಾಕಂದರೆ ಇದು ಅಧಿಕಾರದ ಆಯ. ಈ ಆಯದಲ್ಲಿ ಮನೆ ಕಟ್ಟಿದಾಗ, ಈ ಆಯದಲ್ಲಿ ಸಿಂಹಾಯದಲ್ಲಿ ಮನೆ ಕಟ್ಟಿದಾಗ ಆ ವ್ಯಕ್ತಿ ಅಧಿಕಾರವಂತನಾಗಿರುವನು. ಈ ಆಯದಲ್ಲಿ ಬೆಳೆಯುವಂಥ ಮಕ್ಕಳು ಅಧಿಕಾರವಂತರಾಗಿರೋ ಉನ್ನತ ಸ್ಥಾನಕ್ಕೆ ಹೋಗುವರು. ಯಾವ ರೀತಿ ಅಂದರೆ ಇದು ಹೇಳ್ತಾನಲ್ಲ, ಪೊಲೀಸು, DC, AC ಇವೆಲ್ಲವೂ ಆಳುವ ವರ್ಗ. ಇವರು ಎಲ್ಲರೂ ಆಳುವ ವರ್ಗದವರು. ಈ ಆಯದ ಮನೆ ಕಟ್ಟಿದಾಗ ಆ ವ್ಯಕ್ತಿ ಅವಶ್ಯವಾಗಿ ಜನರನ್ನ ಆಳ್ತಾನೆ. ಸಿಂಹಾಯದ ಮನೆ ಕಟ್ಟಿದಾಗ ಆ ವ್ಯಕ್ತಿ ಅವಶ್ಯವಾಗಿ ಜನರನ್ನ ಆಳುವಂಥ ಸಾಮರ್ಥ್ಯ ಬಂದೇ ಬರೋದು. ಬಟ್ ಅವನು ಸ್ವಲ್ಪವಾದರೂ ಉನ್ನತ ಸ್ಥಿತಿಯಲ್ಲಿ ಇರಲೇಬೇಕು. ಸ್ವಲ್ಪನಾದರೂ ಉನ್ನತ ಸ್ಥಿತಿಯಲ್ಲಿದ್ದು ಒಂದು ಸಣ್ಣ ಮನೆ ಕಟ್ಕೊಳ್ಳಿ. ಸಿಂಹಾಯಲ್ಲಿ ಅವನ ಹತ್ರ 10 ಲಕ್ಷ ರೂಪಾಯಿ ಅಂದರೆ ಒಂದು 4-5 ಲಕ್ಷ ರೂಪಾಯಿ ಅಥವಾ ಸಣ್ಣ ಸಿಂಹಾಯದ ಮನೆ ಕಟ್ಕೊಂಡು 2-3 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡು ಈ ಮನೆ ಕಟ್ಟಿದ್ರೆ ಮಾತ್ರ ಅವನಿಗೆ ಒಳ್ಳೆಯ ಯೋಗ್ಯತೆ ಬರುವುದು. ಅಂದ್ಬಿಟ್ಟು ಅವನು ಸಾಲ ಮಾಡಿ ಅಂದರೆ ಆಯದಲ್ಲಿ ಮನೆ ಕಟ್ಟಿದರೆ ಇನ್ನೂ ತುಂಬ ತೊಂದರೆ. ಸಾಲ ಮಾಡಿ ಏನಾದರೂ ಈ ಆಯದ ಮನೆ ಕಟ್ಟಿದ್ರೆ ಇನ್ನೂ ತುಂಬ ತೊಂದರೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರೋದು ಅವನಿಗೆ. ಆದ ಕಾರಣ ಆಯನ ಕಟ್ಟುವಾಗ ವಿಚಾರ ಮಾಡಿ, ಸ್ವಲ್ಪ ಕೇಳಿ, 4 ಜನರನ್ನ ಅದರ ಬಗ್ಗೆ ತಿಳ್ಕೊಂಡು ಆಯನ ಕಟ್ಟುವುದು ಒಳ್ಳೆಯದು. ಯಾಕಂದರೆ ಸಿಂಹ ಗರ್ಜನೆ ಮಾಡ್ತಾ ಇರ್ತದೆ. ಆ ರೀತಿ ನೀನು ಗರ್ಜನೆ ಮಾಡೋ ವ್ಯಕ್ತಿಯಾಗಿರ್ತೀಯ ಅಷ್ಟೇ. ಸಿಂಹದ ಮನೆ ಕಟ್ಟಿದಾಗ ಅದು ಸಿಂಹ ಯಾವ ರೀತಿ ಗರ್ಜನೆ ಕಾಡನ್ನು ಆಳುವುದು, ಆ ರೀತಿ ನೀನು ಆ ಊರನ್ನು ಆಳುವೆ ಅನ್ನೋ ಒಂದು ಪ್ರತೀತಿ ಅಷ್ಟೇ. ಆದರೆ ಆಳಬೇಕಾದ್ರೆ ಪವರ್ ಬೇಕಲ್ಲ. ಸುಮ್ಮನೆ ಒಂದು ಸಾಮಾನ್ಯ ವ್ಯಕ್ತಿ ಇದು ಕಟ್ಟಿ ನನ್ನ ಊರು ಆಳ್ತಾನೆ ಅಂದರೆ ಆಗಲ್ಲ. ಅಷ್ಟು ಸಾಮರ್ಥ್ಯ ಇರುವುದಿಲ್ಲ. ಸಾಮರ್ಥ್ಯದಲ್ಲಿ ಆಗೋದಿಲ್ಲ. ಯಾಕಂದರೆ ಸಿಂಹ ಬಲಿಷ್ಠವಾಗಿ ಮೈಯಲ್ಲಿ ದಷ್ಟಪುಷ್ಟವಾದ ಶಕ್ತಿ ತಕ್ಕೊಂಡಿರ್ತದೆ. ಅದೇ ರೀತಿ ವ್ಯಕ್ತಿ ಇವಾಗ ದಷ್ಟಪುಷ್ಟ ಶಕ್ತಿ ಅಂದರೆ ಹಣನೇ ದಷ್ಟಪುಷ್ಟ. ಯಾರ ಆ ವ್ಯಕ್ತಿ ಹತ್ರ ಧನ ಇರೋದು ಅವನು ದಷ್ಟಪುಷ್ಟ ವ್ಯಕ್ತಿ ಆಗಿರುವನು. ಇವಾಗ ಹೇಳ್ಬೇಕಂದ್ರೆ ಇದೆಲ್ಲ ಹಣ ಇದ್ದರೆ ಹೆಣ್ಣನ್ನು ಬಾಯಿ ಬಿಡುತ್ತೆ ಅಂತ ಹೇಳಿ ಹಣದಿಂದ ಏನು ಬೇಕಾದರೂ ಮಾಡೋದು. ಈಗಿನ ಕಾಲದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದು. ಅಂಥ ವ್ಯಕ್ತಿಗಳು ಈ ಆಯನ ಬಳಸೋದು ಸೂಕ್ತ. ಅವರೇನಾದರೂ ಆಯ ಬಳಸಿದರೆ ಉನ್ನತ ಸ್ಥಾನ, ಉನ್ನತ ಅಧಿಕಾರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಯಾವಾಗಿದ್ರು ಅಧಿಕಾರದಲ್ಲಿ ಇರುವುದು ನಿಶ್ಚಿತ. ಆದರೆ ಇವನು ಮೊದಲು ಮನೆ ಬೆಳೆಸಬೇಕಾದ್ರೆ, ಮನೆಯನ್ನು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ, ಇವನು ಅಧಿಕಾರವಂತನಾಗಬೇಕಾದ್ರೆ ಮೊದಲು ಇವನ ಹತ್ರ ಪವರ್ ಇರಬೇಕು. ಇವನ ಹಣದ ಮನಿ ಪವರ್ ಇವನ ಹತ್ರ ಇತ್ತಂದರೆ ಈ ಆಯನ ಕಟ್ಟಿ ಇವನು ಜೀವನದ ಸಕ್ಸಸ್ಫುಲ್ ವ್ಯಕ್ತಿ ಆಗುವ ಎಲ್ಲ ಲಕ್ಷಣಗಳಿದೆ. ಆದರೆ ಸುಮ್ಮನೆ ನಾನು ಏನು ಇಲ್ಲದೇ ಸಾಲ ಮಾಡಿ ಆಯ ಕಟ್ಟಿ ನಾನು ವ್ಯಕ್ತಿ ಆಗ್ತೀನಿ, ದೊಡ್ಡವನಾಗ್ತೀನಿ, ಅಧಿಕಾರ ಬರ್ತೇನೆ ಅಂದರೆ ಅದು ಸುಳ್ಳು. ಅದು ಇನ್ನೂ ತೊಂದರೆ ಸಿಕ್ಕಾಕುತ್ತದೆ. ಯಾಕಂದರೆ ಸಾಲ ಮಾಡಿದಾಗ ವ್ಯಕ್ತಿ ತಾಮಸಿಗೆ ಆಗಿರ್ತಾನೆ. ಆಯನು ತಾಮಸು, ಇವನು ಸಾಲನು ತಾಮಸು, ಇವ್ ಜಗಳಗಂಟನಾಗಿ ಮತ್ತೊಂದೇನೋ ಮಾಡ್ಕೊಳ್ಳುವಂಥ ತುಂಬ ಚಾನ್ಸಸ್ ಕಂಡು ಬರುವಂಥ ಆಯ ಇದು. ಆಯನ ಇಡುವಾಗ ಸೂಕ್ಷ್ಮವಾಗಿ ನಮ್ಮ ಹಿನ್ನೆಲೆನ, ವ್ಯಕ್ತಿತ್ವನ, ಯೋಗ್ಯತೆನ ತಿಳ್ಕೊಂಡು ಆಯ ಇಡೋದು ತುಂಬ ಒಳ್ಳೆಯದಕ್ಕೆ ನಾನು ಕಳೆದ ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಇದೇ ಕಾರಣ ವ್ಯಕ್ತಿತ್ವ, ಯೋಗ್ಯತೆ ಎಲ್ಲ ಕೆಲವು ಈ ವಿಡಿಯೋದಲ್ಲಿ ಕೆಲವು ಅಂಶ ಬಂದಿದ್ದು ಆ ವಿಡಿಯೋ ಬಂದಿರಲ್ಲ. ಅದರಲ್ಲಿ ಬಂದಿರೋಂಥ ಕೆಲವು ಅಂಶ ಈ ವಿಡಿಯೋದಲ್ಲಿ ಬಂದಿರೋದಿಲ್ಲ. ಅದಕ್ಕೆ ವಿಡಿಯೋ ನೀವು ಎಲ್ಲ ವಿಡಿಯೋನ ಸಂಪೂರ್ಣ ನೋಡ್ಕೋತಾ ಬಂದರೆ ಅದರಲ್ಲಿ ಒಂದೊಂದು ಅಂಶಗಳು ಒಂದು ವಿಡಿಯೋಕ್ಕೆ ಲಿಂಕ್ ಆಗ್ತಾ ಇರ್ತವೆ. ಅದು ಎಲ್ಲದಕ್ಕೂ ಯೋಗ್ಯತೆ, ಸಾಮರ್ಥ್ಯ ಅನ್ನೋದು ಮುಖ್ಯ. ವ್ಯಕ್ತಿಯ ವ್ಯಕ್ತಿತ್ವ, ಯೋಗ್ಯತೆ, ಸಾಮರ್ಥ್ಯ ಮುಖ್ಯ. ತಿಳ್ಕೊಂಡು ಆಯನ ಇಟ್ಕೊಳ್ಳೋದು ಒಂದು ಒಳ್ಳೆಯ ಸಂದೇಶ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಆಯದಲ್ಲಿ ಇಷ್ಟು ಮಾತ್ರ ನಿಶ್ಚಿತ. ಆಯನ ಕಟ್ಟಿದಾಗ ವ್ಯಕ್ತಿ ಅಧಿಕಾರಿಯಾಗಿರೋ ಇಷ್ಟು ನಿಜ. ಬಟ್ ಅದಕ್ಕೆ ಅದಕ್ಕೆ ಅಂತ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಮತ್ತು ವ್ಯಕ್ತಿ ಸ್ವಲ್ಪ ಧಾರ್ಮಿಕ ವ್ಯಕ್ತಿನೂ ಆಗಿರಲೇಬೇಕು. ಮೊದಲಿನ ಥರ ಅಲ್ಲ. ಇವಾಗ ವ್ಯಕ್ತಿ ಸ್ವಲ್ಪ ಧಾರ್ಮಿಕನಾದಾಗ ಯೋಚನೆ ಮಾಡುವ ಕ್ರಿಯಾಶೀಲತೆ ಅಂತ ಬರ್ತಾ ಇರ್ತದೆ. ವ್ಯಕ್ತಿ ಧಾರ್ಮಿಕನಾದಾಗ ಅವನ ಹತ್ರ ಯೋಚನೆ ಮಾಡೋಂಥ ಕ್ರಿಯಾಶೀಲ ಬರ್ತಾ ಇರ್ತದೆ. ತಪ್ಪು ಸರಿಗಳ ತಿಳುವಳಿಕೆ ಸ್ವಲ್ಪ ಬರ್ತಾ ಇರ್ತದೆ. ಆದ ಕಾರಣ ವ್ಯಕ್ತಿ ಯೋಚನೆ ಮಾಡಿ ಆಯ ಇಟ್ಟಾಗ ಅವನ ಜೀವನ ಅತಿ ಸುಂದರವಾಗಿ ಸಕ್ಸಸ್ಫುಲ್ ಆಗುವಂಥ ನನ್ನ ಅನಿಸಿಕೆ. ಯಾರಿಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನುಮಾನಗಳು ಮತ್ತು ಸಂಶಯಗಳು, ಏನಾದರೂ ಗೊತ್ತಿಲ್ಲಪ್ಪ, ಏನಾದರೂ ಈ ವಿಷಯ ಬಗ್ಗೆ ಇನ್ನೂ ಕೇಳಬೇಕು ಅಂತಂದರೆ, ಇಲ್ಲ ನಿಮ್ಮ ಅನುಮಾನಗಳು ಏನಾದರೆ, ನಿಮ್ಮ ಮನೆಯಲ್ಲಿ ಏನೋ ತೊಂದರೆಗಳಿದ್ದರೆ ಕಾಲ್ ಮಾಡ್ಬೋದು. ನನ್ನ ನಂಬರ್ 8618390255. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಮತ್ತು ಎಲ್ಲ ಕಾಲ್ ಮಾಡ್ಬೋದು. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇರ್ತೀನಿ. ಮತ್ತು ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ, ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಆಯದ ಬಗ್ಗೆ ಏನಾದರೂ ಅನುಮಾನಗಳು, ಇನ್ನೂ ಸ್ವಲ್ಪ ತಿಳುವಳಿಕಿಲ್ಲ, ಇನ್ನೂ ವಿಷಯ ಬೇಕು, ಇನ್ನೂ ವಿಷಯ ಬೇಕು ಅಂತಂದರೆ, ಇಲ್ಲ ನಿಮ್ಗೆ ಏನಾದರೂ ಯಾವ್ದಾದ್ರು ಪ್ರಶ್ನೆಗೆ ಉದ್ಭವ ಆಗಿದ್ದರೆ ನನ್ನ ಕೇಳ್ಬೋದು. ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾದ ಇವಾಗ ಕೊಟ್ಟಿರೋ ವಿಷಯ ಸಂಕ್ಷಿಪ್ತ ಮತ್ತು ಜನರಲ್. ಇವಾಗ ಕೊಟ್ಟಿರೋ ವಿಷಯ ಸಂಕ್ಷಿಪ್ತ ಮತ್ತು ಜನರಲ್.
ಇದರಲ್ಲಿ ಇನ್ನೂ ತುಂಬ ಅದ್ಭುತವಾದ ಆಳದ ವಿಷಯಗಳಿರ್ತವೆ. ಒಂದೇ ವಿಡಿಯೋ ಎಲ್ಲ ಹೇಳ್ಕೊಳ್ಳೋಕೆ ಆಗುವುದಿಲ್ಲ. ಅದರಲ್ಲಿ ವಾದ ಬಂದಾಗ ನಾನು ಹೇಳ್ಬೋದು, ಇಲ್ಲ ಪ್ರಶ್ನೆ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ಬೋದು, ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ಕೇಳಿ ಆ ಪ್ರಶ್ನೆಗೆ ಉತ್ತರ ನೀಡುವ ವಿಡಿಯೋ ಮಾಡಿ ನಾನು ಉತ್ತರ ನೀಡುವ ಪ್ರಯತ್ನ ಮಾಡ್ತಾ ಇರ್ತೀನಿ. ಆದರೆ ವಿಡಿಯೋನ ಎಲ್ಲರೂ ನೋಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊಳ್ತಾನೆ. ಎಲ್ಲರಿಗೂ ನಮಸ್ಕಾರ.